ಸ್ನೇಹಿತರೆ, ನಾವೀಗ ತುಂಬ ಟೇಸ್ಟಿಯಾದಂತಹ ಆರೋಗ್ಯಕರವಾದಂತಹ ಒಂದು ರೆಸಿಪಿಯನ್ನು ಮಾಡೋಣ ಬನ್ನಿ. ಅದು ಯಾವುದೆಂದರೆ ಪಾಲಕ್ ಮತ್ತು ಹೆಸರುಕಾಳು. ಮೊಳಕೆ ಒಡೆದ ಹೆಸರು ಕೂಡ ಹಾಕ್ಬೋದು, ಮತ್ತು ಹೀಗೆ ಹೆಸರು ಕಾಳು ಕೂಡ ಹಾಕ್ಬೋದು. ತುಂಬ ಟೇಸ್ಟಿಯಾಗಿರುತ್ತದೆ. ಇದು ಚಪಾತಿ, ರೊಟ್ಟಿ ಮತ್ತು ಅನ್ನದೊಟ್ಟಿಗೆ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತದೆ. ಮತ್ತು ಇದು ರಾಗಿ ಮುದ್ದೆದೊಟ್ಟಿಗೂ, ರಾಗಿ ದೋಸೆ, ರಾಗಿ ಮುದ್ದೆ ಇದಕ್ಕೆಲ್ಲವೂ ತುಂಬ ಚೆನ್ನಾಗಿಯೇ ಕಾಂಬಿನೇಷನ್ ಇದೆ. ತುಂಬ ಟೇಸ್ಟಿಯಾಗಿರುತ್ತದೆ. ಇದನ್ನು ಒಮ್ಮೆ ಮಾಡಿ ನೋಡಿ. ತುಂಬ ಟೇಸ್ಟಿಯಾದಂತಹ ರೆಸಿಪಿ ಇದು. ಈಗ ಪಾಲಕನ್ನು ಕುಕ್ಕರಿಗೆ ಹಾಕಿ ಒಂದು ವಿಸಿಲನ್ನು ಕೊಟ್ಟು ಇದನ್ನು ಬೇಯಿಸಿ ಇಟ್ಟುಕೊಳ್ಳಿ. ಈಗ ಒಂದು ಗ್ರೀನ್ ಮಸಾಲವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕೆ ಒಂದು ಮಿಕ್ಸರ್ ಜಾರನ್ನು ತೆಗೆದುಕೊಳ್ಳಿ. ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆಯಬೇಕು ಅವಶ್ಯಕತೆ ಇಲ್ಲ, ಸಿಪ್ಪೆಯೊಟ್ಟಿಗೆ ಹಾಕಿ ಒಂದು 3-4 ಗ್ರೀನ್ ಮೆಣಸಿನಕಾಯಿಯನ್ನು, ಹಸಿರು ಮೆಣಸಿನಕಾಯಿಯನ್ನು ಹಾಕಿ, ಮತ್ತು 2-3 ಸ್ಟೆಮ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕಿ, ಮತ್ತು 4-5 ಕರಿಬೇವಿನ ಲೀವ್ಸನ್ನು ಹಾಕಿ, ಹೀಗೆ ಎಲ್ಲವನ್ನು ಹಾಕಿ ಒಂದು ತರಿತರಿಯಾದ ಒಂದು ಮಸಾಲವನ್ನು ಮಾಡಬೇಕು. ಈಗ ಅದು ತರಿತರಿಯಾಗಿರಬೇಕು, ಸಾಫ್ಟ್ ಈ ರೀತಿಯಾಗಿರಬೇಕು. ತರಿತರಿಯಾಗಿ ಗ್ರೈಂಡ್ ಮಾಡಿ ಇದನ್ನು ಸೈಡಲ್ಲಿ ಬಿಟ್ಟು ಬಿಡೋಣ. ಇವಾಗ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ 1 ಕಪ್ಪು ಹೆಸರುಕಾಳನ್ನು ಹಾಕಿ ತೊಳೆದು, ಅದಕ್ಕೆ 4 ಕಪ್ಪು ನೀರನ್ನು ಹಾಕಿ ಅದನ್ನು ಬೇಯಿಸಬೇಕು. ಈಗ ಚೆನ್ನಾಗಿ ಅದಕ್ಕೆ 2-3 ವಿಸಿಲನ್ನು ಇಟ್ಟು ಅದನ್ನು ಬೇಯಿಸಿಟ್ಟುಕೊಳ್ಳಿ. ಕುಕ್ಕರ್ನಲ್ಲಿ ಬೇಯಿಸಿ 2-3 ವಿಸಿಲ್ ಆಗಲಿ. 3 ವಿಸಿಲಿನ ನಂತರ ಅದನ್ನು ನೋಡಿ, ಅದು ಮೆತ್ತಗಾಗಿರುತ್ತದೆ. ತುಂಬ ಸ್ಮ್ಯಾಶ್ ಆಗುವಂತೆ ಅದನ್ನು ಬೇಯಿಸಿಕೊಳ್ಳಬಾರದು. ಅದು ನಂತರ ಅದಕ್ಕೆ ಅದು ಚೆನ್ನಾಗಿ ಕೈಯಲ್ಲಿ ಹೊತ್ತುವಾಗ ಅದು ತುಂಬ ಸಾಫ್ಟಾಗಿರುತ್ತದೆ. ಹಾಗೆ ಅದು ಚೆನ್ನಾಗಿ ಬೆಂದಿರುತ್ತದೆ. ಇನ್ನು ಇವಾಗ ನಾವು ಪಾಲಕನ್ನು ತೆಗೆದುಕೊಳ್ಳಿ, ಅದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಕುಕ್ಕರಿಗೆ ಹಾಕಿ 1 ವಿಸಿಲ್ ಕೊಟ್ಟರೆ ಸಾಕು. ಇವಾಗ 1 ವಿಸಿಲ್ ಕೊಟ್ಟು ಬೇಯಿಸಿದ ನಂತರ ಅದನ್ನು ಸೈಡಲ್ಲಿ ಇಟ್ಟುಕೊಳ್ಳಿ. ಈಗ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸುತ್ತಾ, ಬಿಸಿಯಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸಿಕೊಳ್ಳಿ. ಮತ್ತು 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸಿಕೊಳ್ಳಿ. 4-5 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸಿಕೊಳ್ಳಿ. 2 ಕಡ್ಡಿ ಆಗುವಷ್ಟು ಕರಿಬೇವು. ಇದನ್ನೆಲ್ಲ ಸೇರಿಸಿಕೊಂಡು ಕಡಿಮೆ ಉರಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳುತ್ತಾ ಗೋಲ್ಡನ್ ಬ್ರೌನ್ ಬರುವವರೆಗೂ ಬೆಳ್ಳುಳ್ಳಿ ಫ್ರೈ ಮಾಡಿಕೊಳ್ಳಬೇಕು. ಅದಾದ ನಂತರ ಒಂದು ಪೇಸ್ಟನ್ನು 1-1.5 ಸ್ಪೂನ್ನಷ್ಟು ಪೇಸ್ಟನ್ನು ಹಾಕಿಕೊಳ್ಳಬೇಕು. ಈಗ ಗ್ರೇವಿಗೆ ಸ್ವಲ್ಪ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಹಳದಿ ಪೌಡರ್, ಗರಂ ಮಸಾಲ ಪೌಡರ್, ಪುಡಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕಾಯಿಸಿಕೊಳ್ಳಬೇಕು. ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಒಂದೇ ಒಂದು ಹುಳಿ ಟೊಮೆಟೊವನ್ನು ಹಾಕಿ ಸ್ವಲ್ಪ ದೊಡ್ಡ ತುಂಡಾಗಿಯೇ ಮಾಡಿಕೊಳ್ಳಿ. ಈಗ ನೋಡಿ, ಟೊಮೆಟೊ ಚೆನ್ನಾಗಿ ಬೆಂದ ನಂತರ ಹುಣಸೆ ಹಣ್ಣಿನ ರಸವನ್ನು, ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸವನ್ನು ಚೆನ್ನಾಗಿ ಕಿವುಚಿ ರಸ ತೆಗೆದು ಅದಕ್ಕೆ ಸೇರಿಸಿಕೊಳ್ಳಿ. ಇದು ತುಂಬ ಟೇಸ್ಟಿಯಾದಂತಹ ರೆಸಿಪಿ, ರುಚಿಯೂ ಚೆನ್ನಾಗಿರುತ್ತದೆ. ಇದು ಒಂದು ಫಂಕ್ಷನಿಗೂ ಕೂಡ ಇದನ್ನು ಮಾಡುತ್ತಾರೆ. ಈ ಮಸಾಲೆ ಬೇಯಿಸಿಕೊಂಡ ನಂತರ ಇದಕ್ಕೆ
ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಈರುಳ್ಳಿ ಅಗತ್ಯವಿಲ್ಲ. ಇದು ತೆಳ್ಳಗಿದ್ದರೆ ತುಂಬ ಚೆನ್ನಾಗಿ ಬರುತ್ತದೆ. ದಪ್ಪವಾಗಿರದಂತೆ ನೋಡಿಕೊಳ್ಳಿ. ತುಂಬ ಟೇಸ್ಟಿಯಾದಂತಹ ಇದು ಹೆಲ್ದಿ ಟೇಸ್ಟಿಯಾದಂತಹ ರೆಸಿಪಿ ಇದು. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.